ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ರೇಷನ್ ಕಾರ್ಡ್ ಇರುವಂಥವ್ರು, ಅಂದರೆ ಯಾವುದೇ ರೇಷನ್ ಕಾರ್ಡ್ ಇರಲಿ, APL ಆಗಿರಲಿ, BPL ಆಗಿರಲಿ, ಹಾಗೆ ಅಂತ್ಯೋದಯ ಆಗಿರಲಿ ಅಂಥವ್ರು ನಾನು ಈಗ ಹೇಳುವಂಥ ಒಂದು ಕೆಲಸವನ್ನು ಮಾಡಿದ್ರೆ ಇದೇ ತಿಂಗಳು 30ರೊಳಗೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಅದು ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅಲ್ಲದೆ ರೇಷನ್ ಕಾರ್ಡಲ್ಲಿ ನೀವು ಹೆಸರನ್ನು ತಿದ್ದುಪಡಿ ಮಾಡೋದಾಗಿರಲಿ ಅಥವಾ ಸದಸ್ಯರನ್ನ ಹೊಸದಾಗಿ ಸೇರ್ಪಡೆ ಮಾಡೋದಾಗ್ಲಿ ಅಂತವರಿಗೂ ಕೂಡ ಒಂದು ಮಾಹಿತಿ ಇದೆ. ಅದು ಏನು ಅನ್ನೋದನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ. ಹಾಗಿದ್ರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ತುಂಬಾ ಉಪಯುಕ್ತವಾಗಿದೆ. ಇಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಹೇಳೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಯಾವುದೇ ಯೋಜನೆ ಬರಲಿ ರೇಷನ್ ಕಾರ್ಡ್ ಬೇಕಾಗುತ್ತೆ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ತುಂಬಾನೇ ತೊಂದರೆ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ಗಳು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಅವ್ರದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗದ ರೀತಿ ನೋಡ್ಕೊಳ್ಳಿ. ಹಾಗಾಗಿ ನೀವು ಇದನ್ನ ಶೇರ್ ಮಾಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇದಾಗಿ ರೇಷನ್ ಕಾರ್ಡ್ಗೆ ತಿದ್ದುಪಡಿಗೆ ಯಾರ್ಯಾರು ಕಾಯ್ತಾ ಇದ್ದೀರಾ ಅಥವಾ ಹೊಸದಾಗಿ ರೇಷನ್ ಕಾರ್ಡಲ್ಲಿ ನಿಮ್ಮ ಸದಸ್ಯರನ್ನ ಸೇರ್ಪಡೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತವರು ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ 7 ಗಂಟೆವರೆಗೆ ಅವಕಾಶ ಇದೆ. ಈ ಒಂದು ಅವಕಾಶ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ಸದ್ಯದಲ್ಲಿ ಪ್ರತಿದಿನ 10 ಗಂಟೆಯಿಂದ 7 ಗಂಟೆವರೆಗೆ ಅವಕಾಶ ಇದೆ. ಹಾಗಿದ್ರೆ ನೀವು ಇನ್ನು ತಡ ಮಾಡಬೇಡಿ. ಯಾರ್ಯಾರು ಸೇರ್ಪಡೆ ಮಾಡಬೇಕು ಅಥವಾ ತಿದ್ದುಪಡಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಹತ್ತಿರದಲ್ಲಿರುವಂತ ಗ್ರಾಮವನ್ನು, ಬೆಂಗಳೂರು 1, ಕರ್ನಾಟಕ 1ಗೆ ಭೇಟಿ ನೋಡಿ ನೀವು ನಿಮ್ಮ ಏನು ಸೇರ್ಪಡೆನ ತಿದ್ದುಪಡಿನ ಏನು ಅಂತ ಮಾಡಿಸ್ಕೊಳ್ಳಿ. ಈಗ ಮೇನ್ ಟಾಪಿಕ್ ಬರೋಣ. ಆ ಒಂದು ಕೆಲಸವನ್ನ ಮಾಡದಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ಅಂತ ಅಂದೆ. ಅದೇನಪ್ಪ ಅಂತಂದ್ರೆ ರೇಷನ್ ಕಾರ್ಡ್ನ EKYC ನೀವು ಕಂಪಲ್ಸರಿ ಮಾಡಿಸ್ಕೊಳ್ಳಿಕ್ಕೆ ಬೇಕು. ಈಗ ಆಲ್ರೆಡಿ ಮಾಡಿಸ್ಕೊಂಡಿದ್ದವರು ಕೂಡ ಕೆಲವೊಮ್ಮೆ ನಿಮ್ ಆಗದೇನೂ ಇರಬಹುದು, ಆದ್ರೆ ನೀವು ಅದನ್ನ ಚೆಕ್ ಮಾಡ್ಕೊಳ್ಬಹುದು ಮನೇಲೆಯ. ಅದು ಹೇಗೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಹಾಗೆ EKYC ಹೇಗೆ ಮಾಡಿಸ್ಕೊಳ್ಳೋದು ಅಂತನೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ನೀವು ಮನೇಲೆ ಕೂತ್ಕೊಂಡು ನಿಮ್ಮ EKYC ಆಗಿದೆಯಾ ಇಲ್ವಾ ಅಂತ ಕೂಡ ತಿಳ್ಕೊಳ್ಬಹುದು. ಅದು ಹೇಗೆ ಅಂತಂದ್ರೆ ಸಿಂಪಲ್. ನೀವು ನಿಮ್ಮ ರೇಷನ್ ಕಾರ್ಡ್ ಅನ್ನ ತೆಗೆದಿಟ್ಕೊಂಡು ನೋಡ್ಕೊಳ್ಳಿ ಒಮ್ಮೆ. ಹಾಗೆ ಆ ರೇಷನ್ ಕಾರ್ಡ್ ಅಲ್ಲಿ ಮನೆಯ ಸದಸ್ಯರಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡ್ಕೊಂಡು ಅವರೆಲ್ಲರ ಆಧಾರ್ ಕಾರ್ಡ್ ಅನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಆಧಾರ್ ಕಾರ್ಡ್ ಅಲ್ಲಿರುವಂತ ಹೆಸರಿನ ಸ್ಪೆಲ್ಲಿಂಗು ರೇಷನ್ ಕಾರ್ಡ್ ಅಲ್ಲೂ ಸೇಮ್ ಟು ಸೇಮ್ ಇರಬೇಕು. ಹಾಗೆ ಫೋಟೋ ಕೂಡ ಆಧಾರ್ ಕಾರ್ಡ್ ಅಲ್ಲಿ ಇರುವಂತದ್ದು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರಬೇಕು. ಕೇಳಿ ಮತ್ತೊಮ್ಮೆ, ಆಧಾರ್ ಕಾರ್ಡ್ ಅಲ್ಲಿ ಯಾವ ಫೋಟೋ ಮತ್ತೆ ಸ್ಪೆಲ್ಲಿಂಗ್ ಇರುತ್ತೋ ಅದೇ ರೇಷನ್ ಕಾರ್ಡ್ ಅಲ್ಲಿ ಇರಬೇಕು. ಹೀಗೆ ಒಂದೇ ತರ ನಿಮ್ದು ಟ್ಯಾಲಿ ಆಯ್ತಪ್ಪ ಅಂತಂದ್ರೆ ನಿಮ್ಮ EKYC ಆಗಿದೆ ಅಂತ ಅರ್ಥ. ಆದ್ರೆ ಈ ರೀತಿ ಚೆಕ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಹತ್ರ 12 ನಂಬರಿನ ಹೊಸ ಪ್ರಿಂಟ್ ರೇಷನ್ ಕಾರ್ಡ್ ಇರಬೇಕು. ಇಲ್ಲ ಅಂತಂದ್ರೆ ಹತ್ತಿರದಲ್ಲಿರುವಂತ ಸೆಂಟರ್ಗಳು, ಸೈಬರ್ ಸೆಂಟರ್ಗಳಿಗೆ ಭೇಟಿ ನೀಡಿ ಅಥವಾ ಗ್ರಾಮ 1, ಕರ್ನಾಟಕ 1 ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಹೊಸ ಪ್ರಿಂಟ್ ಅನ್ನ ತೆಗೆದುಕೊಂಡು ಬಂದು ನೀವು ಚೆಕ್ ಮಾಡ್ಕೊಳ್ಬಹುದು. ಹಾಗೆಯಾ ನೀವು ಮನೇಲೆ ಕುತ್ಕೊಂಡು ನಿಮ್ಮ ಮೊಬೈಲಲ್ಲೇ EKYC ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬಹುದು ಆನ್ಲೈನ್ ಮೂಲಕ. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಗೂಗಲಲ್ಲಿ ಆಹಾರ ಅಂತ ಟೈಪ್ ಮಾಡಿ, ಈ ಥರ ವೆಬ್ಸೈಟ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಈ ಪೇಜ್ ಓಪನ್ ಆಗುತ್ತೆ. ನಾನು ಇಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ತಾ ಇದ್ದೀನಿ, ಕನ್ನಡ ಮಾಡಿಕೊಂಡೆ. ಇಲ್ಲಿ ಈ ಸೇವೆಗಳು ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಅನಂತರ ಈ ಸ್ಥಿತಿ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ 3 ಆಪ್ಷನ್ ಬರುತ್ತೆ. 3ರಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದ್ರಲ್ಲಿ ಬರುತ್ತೆ ನೋಡಿಕೊಂಡು ಅದರಲ್ಲಿ ಕ್ಲಿಕ್ ಮಾಡಿ. ಅನಂತರ ಪಡಿತರ ಚೀಟಿ ವಿವರ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ವಿತೌಟ್ OTP, ವಿತ್ OTP ಅಂತ 2 ಆಪ್ಷನ್ ಬರುತ್ತೆ. ವಿತೌಟ್ OTP ಕ್ಲಿಕ್ ಮಾಡಿ. ನಂತರ ಈ ಥರ ಪೇಜ್ ಬರುತ್ತೆ. ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಗೋ ಅಂತ ಕ್ಲಿಕ್ ಮಾಡಿದರೆ ಆಯಿತು. ನಂತರ ರೇಷನ್ ಕಾರ್ಡ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿ ಕಾಣಿಸುತ್ತೆ. ನೀವು ಎಷ್ಟು ಸದಸ್ಯರಿದ್ದೀರಾ ಅಂತ ನೋಡಿಕೊಂಡು ಒಟ್ಟು ಜನರ EKYC ಆಗಿದೆಯಾ ಅಂತ ಆಗಿದ್ರೆ ಅಲ್ಲಿ ಕಾಣಿಸುತ್ತೆ. ಬೇಕಿದ್ರೆ ಬ್ಯಾಕ್ ಬಂದು ವಿತ್ OTP ಆಪ್ಷನ್ ಮೂಲಕ ರೇಷನ್ ಕಾರ್ಡ್ನು ನಂಬರ್ ಎಂಟ್ರಿ ಮಾಡಿ ಗೋ ಅಂತ ಕೊಟ್ಟು ಆಧಾರ್ OTP ಬರುತ್ತೆ. ಅದನ್ನು ಎಂಟ್ರಿ ಮಾಡಿದ ನಂತರ ಇಲ್ಲಿ ಯಾರದ್ದು EKYC ಆಗಿದೆ ಮತ್ತು ಯಾವ ಸದಸ್ಯರ EKYC ಆಗಿಲ್ಲ ಅಂತ ನೋಡ್ಕೋಬಹುದು. ಇನ್ನು ನೀವು ರೇಷನ್ ಕಾರ್ಡ್ನ EKYC ಮಾಡಿರ್ತೀರಾ,
ರೇಷನ್ ಕಾರ್ಡಿನ KYC ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಾದರೂ ಚೇಂಜಸ್ ಅಥವಾ ಅಪ್ಡೇಟ್ ಮಾಡಿದ್ರೆ ನೀವು ಮತ್ತೊಮ್ಮೆ ರೇಷನ್ ಕಾರ್ಡಿನ KYC ಮಾಡೋದು ಉತ್ತಮ. ಯಾಕಂದ್ರೆ ನೀವು ಅದನ್ನ KYC ಮಾಡಿದ ನಂತರ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿರ್ತೀರಾ, ಮುಂದೆ ಸಮಸ್ಯೆ ಬರಬಾರ್ದು ಅಂತ ನೀವು ಮತ್ತೊಮ್ಮೆ ಮಾಡ್ಕೊಳ್ಳಿ. ಈಗ ನೀವು ನಿಮ್ಮ ರೇಷನ್ ಕಾರ್ಡಿನ KYC ಆಗಿದೆ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಂಡ್ರಿ ಅಲ್ವಾ. ಈಗ ಆಗಿದ್ರೆ ಅಂತೂ ಓಕೆ, ಆಗದೆ ಇರೋರು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಆನ್ಲೈನ್ ಅಲ್ಲಿ ಯಾವುದೇ ರೀತಿ ಅವಕಾಶ ಇಲ್ಲ, ಸದ್ಯದ ಮಟ್ಟಿಗೆ ಯಾವುದೇ ರೀತಿ ಅವಕಾಶ ಇಲ್ಲ. ಹಾಗಾಗಿ ನೀವು ಹತ್ತಿರದಲ್ಲಿರುವಂತ ಗ್ರಾಮವನ್ನಾಗಿರ್ಬಹುದು, ಕರ್ನಾಟಕವನ್ನು ಫೋಟೋ ಬಯ ಸೆಂಟರ್ಗಳಲ್ಲಿ ವಿಸಿಟ್ ಕೊಟ್ಟು ನೀವು ನಿಮ್ಮ KYC ರೇಷನ್ ಕಾರ್ಡ್ KYC ಮಾಡಿಸ್ಕೊಳ್ಳಿ. ಅಲ್ಲದೆ ನ್ಯಾಯಬೆಲೆ ಅಂಗಡಿಯಲ್ಲೂ ಕೂಡ ಮಾಡ್ಕೊಡ್ತಾರೆ, ಅಲ್ಲೂ ಕೂಡ ನೀವು ಮಾಡಿಸ್ಕೊಳ್ಬಹುದು. ನಿಮ್ ರೇಷನ್ ಕಾರ್ಡ್ನ KYC ಆದ ನಂತರ ನೀವು ಯಾವುದೋ ಒಂದು ಯೋಜನೆಗಿರ್ಬೋದು ಅಥವಾ ಏನಕ್ಕೋ ಒಂದು ನಿಮ್ಮ ಡಾಕ್ಯುಮೆಂಟ್ ಕೊಡ್ಬೇಕಾದ್ರೆ ಈ KYC ಆಗಿದ ನಂತರ ಆ ರೇಷನ್ ಕಾರ್ಡ್ ಪ್ರಿಂಟ್ ಅನ್ನ ತಗೊಂಡು ಅದ್ರ ಜೆರಾಕ್ಸ್ ಕೊಡೋದು ಉತ್ತಮ. ಇಷ್ಟೊತ್ತು ನಾನು ಹೇಳಿರುವಂಥ ವಿಷಯ ನಿಮಗೆ ಸ್ವಲ್ಪನಾದರೂ ಅನುಕೂಲ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ನಾನು ಹೇಳುವಂಥ ಒಂದು ಶೈಲಿ ನಿಮಗೆ ಸರಿಯಾಗಿ ತಿಳಿದೇ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಾನು ತಿದ್ಕೊಳ್ತೀನಿ. ಹಾಗೆ ಏನಾದರೂ ನಿಮ್ಮಲ್ಲಿ ಡೌಟ್ ಇದ್ರೆ ಅದಕ್ಕೂ ಕೂಡ ಕಮೆಂಟಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನು ನಾನು ನಿಮಗೆ ಈ ಒಂದು ಚಾನೆಲ್ ಮೂಲಕ ನಿಮಗೆ ತಿಳಿಸ್ತಾ ಇರ್ತೀನಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.